ನನ್ನ ಆತ್ಮೀಯ ಗುರು ಆಗಿರುವ ಶ್ರೀ ರವಿ ಬೆಳಗೆರೆ ಅವರೇ, ಶ್ರೀಮತಿ ಲಲಿತಾ ಬೆಳಗೆರೆ ಅವರೇ, ಹಾಗೂ ಪ್ರಾರ್ಥನಾ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರುಗಳೇ, ಇಲ್ಲಿ ಪಾಠ ಮಾಡುತ್ತಿರುವ ಎಲ್ಲ ಅಧ್ಯಾಪಕರುಗಳೇ, ಪೂಜ್ಯ ತಂದೆ ತಾಯಿಯರೇ, ಹಾಗೂ ಇಲ್ಲಿ ನೆರೆದಿರುವ ನನ್ನ ಅಚ್ಚುಮೆಚ್ಚಿನ ಮಕ್ಕಳೇ, ತಮಗೆಲ್ಲರಿಗೂ ನನ್ನ ಸವಿನಯ ವಂದನೆಗಳು. ಮೊದಲನೇದಾಗಿ, ಇಂತಹ ಒಂದು ಅದ್ವಿತೀಯ ಸಮಾರಂಭದಲ್ಲಿ ಅತ್ಯಂತ ಕಿರಿಯನಾದಂತಹ ನನ್ನನ್ನು ಕರೆಸಿ ನನ್ನ ಬೆನ್ನನ್ನು ತಟ್ಟಿ, ಮಗು ನಿನ್ನ ಕೈಲಿ ಆಗತ್ತೆ, ನೀನು ಇಷ್ಟೊಂದು ಸಾಧನೆ ಮಾಡಿದ್ದೀಯಾ ಅಂತ. ನಾನು ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಾ ಅಂತ ನನಗೆ ಇನ್ನೂ ಅನುಮಾನ. ಅದನ್ನು ಗುರುತಿಸಿ, ನಾನು ಮಾಡಿರೋ ಸಣ್ಣ ಪುಟ್ಟ ಕೆಲಸಗಳನ್ನು ಗುರುತಿಸಿ ನನಗೆ ಆಶೀರ್ವಾದವನ್ನು ಮಾಡಿದ್ದಕ್ಕೋಸ್ಕರ ಪ್ರಾರ್ಥನಾ ಶಾಲೆಯ ಶ್ರೀ ರವಿ ಬೆಳಗೆರೆ ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ನಾನು ಪ್ರಥಮವಾಗಿ ಅರ್ಪಿಸ್ತಾ ಇದ್ದೇನೆ. ಇದೇ ಒಂದು ಸಂದರ್ಭದಲ್ಲಿ ಐ ವುಡ್ ಲೈಕ್ ಟು ರಿಮೆಂಬರ್ ನನ್ನ ಒಂದು ತಂದೆ ತಾಯಿಗಳು, ನನ್ನ ಸಹೋದರಿ ತಿಲಕಾವತಿ ಹಾಗೂ ನನ್ನ ಬಾಳ ಸಂಗಾತಿ ಜ್ಯೋತ್ಸ್ನಾ. ಆ ಜ್ಯೋತ್ಸ್ನಳ ಬೆಳದಿಂಗಳನ್ನು ನನ್ನ ಮನೆಗೆ ಕಳಿಸಿಕೊಟ್ಟಿರೋ ಆಕೆಯ ತಂದೆ ತಾಯಿಗಳು. ಇಷ್ಟು ಜನಕ್ಕೆ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಈ ಸಭೆಯಲ್ಲಿ ಮಕ್ಕಳುಗಳೇ ಇರೋದರಿಂದ ಮಕ್ಕಳಾಗಿರೋರು ಮುಂದೆ ಬೆಳಿಬೇಕಾದ್ರೆ, ಪಾಠವನ್ನು ಓದಬೇಕಾದ್ರೆ ಹೇಗೆ ಓದಬೇಕು ಅನ್ನೋದರ ಬಗ್ಗೆ ಕೆಲವು ವಿಷಯಗಳನ್ನು, ಟಿಪ್ಸ್ ಅಷ್ಟೇ. ನಾನು ತುಂಬ ಹೊತ್ತು ಮಾತಾಡೋದಿಲ್ಲ, ಏಕೆಂದರೆ ನಾವು ವೃತ್ತಿನೇ ಅಧ್ಯಾಪಕ ವೃತ್ತಿ ಆಗಿರೋದ್ರಿಂದ ಚಾನ್ಸ್ ಕೊಟ್ಟರೆ ಮಾತಾಡ್ತಾನೆ ಇರ್ತೀವಿ. ಹಾಗಾಗಿ ಕೆಲವು ವಿಷಯಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಒಬ್ಬ ವಿದ್ಯಾರ್ಥಿಯಾಗಿರೋನಿಗೆ ಅಥವಾ ಯಾವುದೇ ಮನುಷ್ಯ ಉನ್ನತ ಮಟ್ಟಕ್ಕೆ ಹೋಗಬೇಕು ಅಂತ ಆಸೆ ಇಟ್ಕೊಂಡಿರೋನಿಗೆ 2 ಇಂಪಾರ್ಟೆಂಟ್ ವಿಷಯಗಳಿರಬೇಕು. ಮೊದಲನೇದಾಗಿ ಕೇಳ್ಮೆ, ಎರಡನೇದು ತಾಳ್ಮೆ. ಯಾವ ಮನುಷ್ಯನಿಗೆ ಬೇರೆಯವರು ಏನು ಹೇಳ್ತಾ ಇದ್ದಾರೆ, ಯಾವ ವಿಷಯ ಚೆನ್ನಾಗಿದೆ ಅನ್ನೋದನ್ನು ಕೇಳ್ತಾನೋ ಹಾಗೂ ಅದನ್ನು ತಾಳ್ಮೆಯಿಂದ ಅಳವಡಿಸಿಕೊಳ್ತಾನೋ ಅಂಥವನು ಖಂಡಿತವಾಗಿಯೂ ಮುಂದೆ ಬರ್ತಾನೆ. ಹಾಗೂ 5 ಫಾರ್ಮುಲಾ ಮಕ್ಕಳಿಗೋಸ್ಕರ. ಇದು 5 ಫಾರ್ಮುಲಾ ಟು ಗೆಟ್ ಫಸ್ಟ್ ರ್ಯಾಂಕ್ ಇನ್ ದ ಸ್ಕೂಲ್ ಅಥವಾ ಕಾಲೇಜ್ನಲ್ಲಿ. ಏನು ಅಪ್ಪ ಮಾಡಬೇಕು ಅಂತ ಹೇಳಿದ್ರೆ, ಪಾಠ ಮಾಡಬೇಕಾದ್ರೆ ಗುರುಗಳು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಶ್ರವಣ ಮಾಡಬೇಕು. ಶ್ರವಣ ಅಂದರೆ ಕೇಳೋದು, ತಮಗೆಲ್ರಿಗೂ ಗೊತ್ತಿದೆ. ಶ್ರವಣ ಮಾಡಿದ್ದನ್ನು ಮನೆಗೆ ಹೋಗಿ ಪುಸ್ತಕವನ್ನು ತೆಗೆದು ಪಠಣ ಮಾಡಬೇಕು. ಶ್ರವಣ ಮತ್ತು ಪಠಣ ಮಾಡಿದ್ರೆ ಸಾಲದು. ಅಮ್ಮ ಹೇಳ್ತಿರ್ತಾರೆ ಯಾವಾಗಲೂ, ಓದಿ ಓದಿ ಕೂಚುಬಟ್ಟ ಆಗಿಬಿಟ್ಟ ನನ್ನ ಮಗ. ಹಾಗಾಗಬಾರ್ದು. ಶ್ರವಣ ಮತ್ತು ಪಠಣದ ನಂತರ ಚಿಂತನವನ್ನು ಮಾಡಬೇಕು. ನಾನು ಓದಿದ್ದು ಸರಿಯಾ, ನಮ್ಮ ಶಾಲೆಯಲ್ಲಿ ಹೇಳಿಕೊಟ್ಟಿದ್ದು ಸರಿಯೋ, ಅದನ್ನು ಹೇಗೆ ಉಪಯೋಗಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಚಿಂತನವನ್ನು ಮಾಡಬೇಕು. ಶ್ರವಣ, ಪಠಣ ಹಾಗೂ ಚಿಂತನವನ್ನು ಪದೇ ಪದೇ ಮಾಡ್ತಾ ಇದ್ದರೆ ಅದು ಮಂಥನ ಆಗತ್ತೆ. ಮಂಥನ ಅಂತ ಹೇಳಿದ್ರೆ ತಮಗೆಲ್ರಿಗೂ ಗೊತ್ತಿದೆ, ಟೀಚರ್ ಮತ್ತು ಸ್ಟೂಡೆಂಟ್ ರಿಲೇಷನ್ಶಿಪ್ ಭಯದಿಂದ ಕೂಡಿರಬಾರ್ದು. ಯಾವುದೇ ಒಬ್ಬ ವಿದ್ಯಾರ್ಥಿಗೆ ತನ್ನ ಟೀಚರನ್ನು ಕಂಡ್ರೆ ಭಯ ಇರುತ್ತೋ ಅವನು ಕಲಿಯೋದಿಲ್ಲ. ಹಾಗಾಗಿ ಐ ರಿಕ್ವೆಸ್ಟ್ ಆಲ್ ದ ಟೀಚರ್ಸ್ ಟು ಪ್ಲೀಸ್ ಬಿಲ್ಡ್ ದ ಗ್ಯಾಪ್ ಬಿಟ್ವೀನ್ ದ ಸ್ಟೂಡೆಂಟ್ ಆ್ಯಂಡ್ ದ ಟೀಚರ್. ಆ ಮಗು ತನಗೆ ಪ್ರಶ್ನೆಗಳು ಬಂದ ತಕ್ಷಣ ಆ ಮಗು ಎದ್ದು ನಿಂತ್ಕೊಂಡು ನನಗೆ ಈ ಪ್ರಶ್ನೆ ಬಂದಿದೆ ಅನ್ನೋದನ್ನು ಕೇಳೋದನ್ನು ಪ್ರೋತ್ಸಾಹಿಸಬೇಕು ಮಗುಗೆ. ಆ ಪ್ರಶ್ನೆಯನ್ನು ಕೇಳೋವಾಗಲೇ ನಾವು ಮೊಟಕುಗೊಳಿಸ್ಬಿಟ್ರೆ ಆ ಮಗುವಿನ ವಿಕಾಸ ಸಾಧ್ಯವೇ ಇಲ್ಲ ಅಂತ ಹೇಳಿಬಿಟ್ಟು, ಕಡೆಯದಾಗಿ ಶಾರದಾ ಮಾತೆ ನನಗೆ ಇಂತಹ ಒಂದು ಸದವಕಾಶವನ್ನು ಕೊಟ್ಟು ಸಂಗೀತ ಸಾಹಿತ್ಯದ ಒಂದು ಸೇವೆಯನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಟ್ಟಿದ್ದಾಳೆ ಶ್ರೀ ಶಾರದಾ ಮಾತೆ. ಅವಳಿಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ, ಕಂದಯೇ ಕಳುವೆ ಮುಂದೆ ದಾರಿದೆ ಎಂದು ನೀನೆ ನುಡಿದೆ. ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ, ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆ ನಮ್ಮ ಶಾರದೆ. ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಶಾರದೆ ಶಾರದೆ
ಶಾರದೆ ಶಾರದೆ. ಧನ್ಯವಾದಗಳು.